ಈ ಎಲ್ಲ ಕೈದಿಗಳಂಗೆ ಆತನ್ನು ಕೂಡ ನಾವು ನೋಡ್ಕೊಳ್ಳಿಕ್ಕೆ ಕ್ರಮ ಕೈಗೊಂಡಿದ್ದೀವಿ. ಈಗಾಗಲೇ ನಮ್ಮ ಹಿರಿಯ ಅಧಿಕಾರಿಗಳ ನಿರ್ದೇಶನದಂತೆ ಎಲ್ಲ ಬಿಗಿ ಭದ್ರತೆಯನ್ನು ನಾವು ಟೈಟ್ ಮಾಡಿದ್ದೀವಿ, ಮೊದಲೇ ಮಾಡಿದ್ವಿ. ಮತ್ತು ಈತ ಬರ್ತಾ ಇದ್ದಾನೆ ಅಂತೇಳಿ ನಾವು ಅಂಧೇರ್ಲಿ ಇಡಲಿಕ್ಕೆ ಕ್ರಮ ವಹಿಸಿದ್ದೀವಿ. ಅಂದರೆ ಈ ಆರೋಪಿನ ಸಾಮಾನ್ಯ ಕೈದಿ ಜೊತೆ ನೋಡ್ತೀರಾ ಅಥವಾ ವಿಶೇಷ ಏನಾದರೂ ಸೌಲಭ್ಯ ಕಲ್ಪಿಸಿರೋ? ನೋ, ಅಂಥ ಯಾವ ಸೌಲಭ್ಯನೂ ನಾವು ಕಲ್ಪಿಸೋದಿಲ್ಲ. ಸಾಮಾನ್ಯ ಕೈದಿಯಂಗೆ ನಾವು ಅವತ್ತನ್ನು ಟ್ರೀಟ್ ಮಾಡ್ತೀವಿ. ಈ CC ಕ್ಯಾಮ್ರಾ ಎಲ್ಲ ಯಾವ ರೀತಿ ವರ್ಕ್ ಆಗಿದೆ? CCTVಗಳೆಲ್ಲ ಇದೆ, ಅಲ್ಲಿ ಆ ವಿಭಾಗದಲ್ಲಿದೆ. ಇನ್ನೊಂದಷ್ಟು CCTVಗಳನ್ನ ಅಳವಡಿಸಲಿಕ್ಕೆ ನಮ್ಮ ಮೇಲಧಿಕಾರಿಗಳು ತಿಳಿಸಿದ್ದಾರೆ, ಅದಂತೆ ಕ್ರಮ ವಹಿಸ್ತಾ ಇದ್ದೀವಿ. ಅವ್ರಿಗೆ ಯಾವುದು ಕುಟುಂಬಸ್ಥರು ಭೇಟಿಗೆ ಅವಕಾಶ? ಆ ನಿಯಮಗಳ ಪ್ರಕಾರ ಏನಿದೆ ಆ ಥರನೇ ನಾವು ಮಾಡ್ತೀವಿ. ಮಾಮೂಲಿ ಎಲ್ಲ ಬಂದಿಗಳಿಗೆ ಯಾವ ಥರ ಸಂದರ್ಶನವನ್ನು ಕೊಡ್ತೀವಿ ಅದೇ ಥರ ಸಂದರ್ಶನವನ್ನು ಕೂಡ ಅವ್ರಿಗೂ ನಾವು ಕಲ್ಪಿಸ್ತೀವಿ. ಮೊಬೈಲ್ ಚಾಮರ್ದು ಹೇಗಿದೆ ಸರ್? ಈ ಮೊಬೈಲ್ ಜಾಮರ್ 2G ಇದೆ, ಅದು ವರ್ಕ್ ಆಗ್ತಾಯಿಲ್ಲ. ಹೊಸ್ದಾಗಿ ನಮ್ಮ DGP ಮೇಡಮ್ರವರು ಆದೇಶ ಕೊಟ್ಟಿದ್ದಾರೆ. ಇನ್ನು ಶಾರ್ಟ್ಲಿ ಅದನ್ನ ಇನ್ಸ್ಟಾಲ್ ಮಾಡಲಿಕ್ಕೆ ಎಲ್ಲ ಕ್ರಮ ಆಗಿದೆ, ಶಾರ್ಟ್ಲಿ ಆಗುತ್ತೆ. ಥ್ಯಾಂಕ್ ಯು. ಈಗಾಗಲೇ ಆದೇಶನ ಕೊಟ್ಟಿದ್ದಾರೆ, ವರ್ಕ್ ಆರ್ಡ್ರ್ ಕೊಟ್ಟಿದ್ದಾರೆ. ಈಗ ಅವರಷ್ಟು ಬಂದು ಅದನ್ನು ಇನ್ಸ್ಟಾಲ್ ಮಾಡಬೇಕು, ಮಾಡ್ತಾರೆ. ನಾವು ಕೂಡ ಅವರಿಗೆ ತುಂಬ ಫೋನ್ ಮುಖಾಂತರ ಪ್ರೆಷರ್ ಹಾಕಿ ಬೇಗ ಬಂದು ನಮಗೆ ವರ್ಕನ್ನು ಬೇಗ ಮುಗಿಸ್ಕೊಡಿ ಅಂತ ನಾವು ಕೂಡ ಪ್ರೆಷರ್ ಮಾಡ್ತಾಯಿದ್ದೀವಿ. ಸರ್, ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಫೋಟೋ ವೈರಲ್ ಆಯಿತು, ಸಾಕಷ್ಟು ರಾಜ್ಯಾದ್ಯಂತ ಸಿಗ್ತಿದೆ ಅನ್ನೋ ಒಂದು ಆರೋಪ ಕೂಡ ಇಲ್ಲಿ ಯಾವ ರೀತಿ ಕಡಿಮೆ ಆಗ್ತದೆ ಸರ್? ಅದಕ್ಕೆ ನಾವು ಈಗ ಪ್ರಿಸ್ಕಿಂಗ್ನ ಟೈಟ್ ಮಾಡಿದ್ದೀವಿ, ಮತ್ತು ನಾವು ಊಟ ಕೂಡ ಬಂದ್ ಮಾಡಿದ್ದೀವಿ, ಮತ್ತು ಬೀಡಿ ಸಿಗರೇಟ್ ಅವೆಲ್ಲನೂ ಕೂಡ ಮೊದಲೇ ಬಂದ್ ಮಾಡಿದ್ದೀವಿ. ಸೊ ನಾವು ಹೊರಗಡೆ ಹೋಗುವ ಎಲ್ಲ ಸಾರ್ವಜನಿಕರು, ಕೋರ್ಟ್ಗೆ ಹೋಗಿ ಬರುವಂಥ ಎಲ್ಲ ಬಂದಿಗಳು, ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಕೂಡ KSSFನಿಂದ ಪ್ರಿಸ್ಕಿಂಗ್ ತಪಾಸಣೆಗೆ ಒಳಪಟ್ಟು ನಂತರ ನಮ್ಮಲ್ಲಿ ಇನ್ನೊಂದು ಬಿ ಗೇಟಲ್ಲಿ ನಮ್ಮ ಸಿಬ್ಬಂದಿಗಳು ಕೂಡ ತಪಾಸಣೆ ನಡೆಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಮತ್ತು KSSF ಸಿಬ್ಬಂದಿಗಳನ್ನ ಕಾರಾಗೃಹದ ಮುಖ್ಯ ಕಾಂಪೌಂಡ್ ಗೋಡೆಯ ಸುತ್ತಲೂ ನಾವು ಭದ್ರತೆಗೆ ನೇಮಕ ಮಾಡಿದ್ದೀವಿ. ಸೊ ಅಲ್ಲಿ CCTVಗಳನ್ನು ಅಳವಡಿಸುವಂಥ ಕೆಲಸ ಕಾರ್ಯಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಈಗ ಬರ್ತಕ್ಕಂಥ ಏನು ಅಪರಾಧಿ ಇದ್ದಾರೆ ಆರೋಪಿಯನ್ನು ಈಗ ಇವೇನು ವಿಶೇಷವಾಗಿ ಏನಾದರೂ ಅವರಿಗೆ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀರಾ ಅಥವಾ ವಿಶೇಷವಾಗಿ ಅವ್ರನ್ನ ಇರಿಸಲಾಗತ್ತಾ ಅಥವಾ ಸಾಮಾನ್ಯ ಕೈದಿ ರೀತಿ ಒಳಗನ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದೀರಾ? ಯಾವ ರೀತಿ ನಾವು ಅವನನ್ನು ಯಾರನ್ನೇ ಆದರೂ ಅಷ್ಟೇ ವಿಶೇಷ ಅಂತ ಏನಿಲ್ಲ. ನಾವು ಭದ್ರತೆ ದೃಷ್ಟಿಯಿಂದ ಅವನ್ನ ಅಂಧೇರಿ ಅತಿ ಭದ್ರತೆ ವಿಭಾಗದಲ್ಲಿ ಅವ್ರನ್ನ ದಾಖಲಿಡ್ತೀವಿ. ಹೌದು, ಯಾವ ವಿಶೇಷತೆ ಅಂತ ಏನಿಲ್ಲ. ಅಲ್ಲಿ ಹೆಸರುಗಳನ್ನ ಹೇಳಲಿಕ್ಕೆ ಬರೋದಿಲ್ಲ. ವಿಶೇಷ ಭದ್ರತೆಯಲ್ಲಿ ಕೆಲವು ಬಂದಿಗಳನ್ನ ನಾವು ಅಲ್ಲಿಟ್ಟಿದ್ದೀವಿ. ಭದ್ರತೆಯಿಂದ ನಾವು ನೋಡ್ಕೊಳ್ಳಿಕ್ಕೆ ಎಲ್ಲ ಅಗತ್ಯ ಕ್ರಮಗಳನ್ನ ಕೈಗೊಂಡಿದ್ದೀವಿ. ಅವ್ರಿಗೆ ನಿಯಮಗಳ ಪ್ರಕಾರ ನಾವು ಅವ್ರಿಗೆ ಅವರ ರಿಲೇಟಿವ್ಸು ಬಂದರೆ ಆ ಒಂದು ಏನು ನಮ್ಮ ನಿಯಮಗಳು, ಕಾರಾಗೃಹ ನಿಯಮಗಳಿದೆ ಅದರಂತೆ ಭೇಟಿಗಳು ಕೊಡ್ತೀವಿ.